Jesus was a miracle worker. ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು ಯೇಸು ಸ್ವಾಮಿ ಅದ್ಭುತವನ್ನು ಮಾಡುವ ಆತನು. அவர் கண்களை திறக்கிறவர், அவர்கள் வந்து செவிடர்களை பேச கேட்க வைக்கிறவர், ஊமையர்களை பேச வைக்கிறவர். ಆತನು ಕುರುಡು ಕಣ್ಣುಗಳನ್ನು ತೆರೆಯುವ ಆತನು, ಕಿವಿಗಳು ಕೇಳುವಾಗೆ ಮಾಡುವ ಆತನು, ಮೂಕರನ್ನು ಮಾತಾಡುವಾಗೆ ಮಾಡುವ ಆತನು. Amen. That was the very sign of Messiah. ಅದೇ ಒಂದು ಮೆಸ್ಸಿಯನ ಸೂಚನೆಯಾಗಿತ್ತು. The Lord sent a word through John the Baptist servants. ಸ್ನಾನಿಕನಾದ ಯೋವಾನನ ಶಿಷ್ಯರೊಟ್ಟಿಗೆ ಒಂದು ಮಾತನ್ನು ದೇವರು ಕಳಿಸಿದ್ರು. ನೀದಾನಾ ಮೆಸ್ಸಿಯಾ ಅಂತ ಕೇಳಿದಕ್ಕೆ, ನೀವೇನಾ ಮೆಸ್ಸಿಯನು ಅಂತ ಕೇಳಿದಾಗ Jesus ಯೇಸು ಸ್ವಾಮಿ go and tell him I am the Messiah ಅಂತ சொல்லல. ಹೋಗಿ ಆತನಿಗೆ ಹೇಳು ನಾನೇ ಮೆಸ್ಸಿಯನು ಅಂತ ಯೇಸು ಸ್ವಾಮಿ ಹೇಳಲಿಲ್ಲ. Go and tell John ಹೋಗಿ ಯೋವಾನನಿಗೆ ಹೇಳು, the blind are seeing, ಕುರುಡರು ನೋಡ್ತಾ ಇದ್ದಾರೆ, the deaf are hearing, ಕಿವುಡರು ಕೇಳ್ತಾ ಇದ್ದಾರೆ, and the lame are walking, ಕುಂಟರು ನಡಿತಾ the ಇದ್ದಾರೆ, lepers are healed, ಕುಷ್ಠರು ಸ್ವಸ್ಥರಾಗ್ತಾ and ಇದ್ದಾರೆ, the dead are raised. ಸತ್ತವರು ಜೀವಂತವಾಗಿ ಎದ್ದೇಳುತ್ತಿದ್ದಾರೆ. ನೋಡಿ ಸೇರಿ ಆಮೆನ್ சொல்றீங்க. ಎಷ್ಟು ಜನ ನನ್ನ ಜೊತೆ ಆಮೆನ್ ಅಂತೀರಾ? Jesus ಉಡಿಯ ವೆರಿ ಕ್ಯಾರೆಕ್ಟರ್ ಹೀಲಿಂಗ್. ಯೇಸು ಸ್ವಾಮಿಯ ಮುಖ್ಯವಾದ ಒಂದು ಸ್ವಭಾವವೇ ಒಂದು ಸ್ವಸ್ಥತೆಯ ಸ್ವಭಾವ. உங்களுடைய சரீரங்களில் வியாதி இருக்கிறது. ಇವತ್ತು ನಿಮ್ಮ ಶರೀರಗಳಲ್ಲಿ பயப்படாதீங்க, ಹೆದರಿಕೊಳ್ಳಬೇಡಿ. கர்த்தர் உங்களை சுகப்படுத்த போகிறார். ದೇವರು ನಿಮ್ಮನ್ನು ಸ್ವಸ್ಥಪಡಿಸಲಿದ್ದಾರೆ. கர்த்தர் உங்களை சுகப்படுத்த போகிறார். ದೇವರು ನಿಮ್ಮನ್ನು ಸ್ವಸ್ಥಪಡಿಸಲಿದ್ದಾರೆ. ஆனா நீங்கள் ஒரு தீர்மானம் பண்ண வேண்டும். ಆದರೆ ನೀವು ಒಂದು ತೀರ್ಮಾನ ಮಾಡಬೇಕು. இந்த ಆಗಸ್ಟ್ மாதத்துக்குள்ள நான் சுகமடைய போகிறேன். ಈ ಒಂದು ಆಗಸ್ಟ್ ತಿಂಗಳ ಒಳಗೇನೆ ನಾನು ಸ್ವಸ್ಥನಾಗಲಿದ್ದೇನೆ. உங்களுடைய இழந்து போன உறுப்புகள் ஜீவனை பெற்றுக்கொள்ளும் என்று நீங்கள் விசுவாசிக்க வேண்டும். ನಿಮ್ಮ ಸತ್ತೋಗಿರುವಂತ ಅಂಗಗಳು ಜೀವಗಳನ್ನು ಹೊಂದಿಕೊಳ್ಳುತ್ತೆ ಅಂತ ನೀವು ನಂಬುತ್ತೀರಾ? If you look at your problem more, ನಿಮ್ಮ ಸಮಸ್ಯೆಗಳನ್ನು ಹೆಚ್ಚಾಗಿ ನೀವು ನೋಡಿದ್ರೆ, if you speak about your problem more, ನಿಮ್ಮ ಸಮಸ್ಯೆಗಳನ್ನು ಕುರಿತು ಹೆಚ್ಚಾಗಿ ನೀವು ಮಾತಾಡಿದ್ರೆ, you are decreasing. Amen. You are speaking small about the power of God. ನೀವು ಹಾಗೆ ನಿಮ್ಮ ಸಮಸ್ಯೆಗಳನ್ನೇ ಮಾತಾಡುವಾಗ ದೇವರ ಬಲವನ್ನು ಚಿಕ್ಕದಾಗಿ ಮಾತಾಡಿದ ರೀತಿಯಲ್ಲಿ you are making God small. ನೀವು ದೇವರನ್ನು ಚಿಕ್ಕದಾಗಿ ನೋಡ್ತಾ ಇದ್ದೀರಾ. But when you make your God big, ಆದ್ರೆ ಯಾವಾಗ ನಿಮ್ಮ ದೇವರನ್ನು ನೀವು ದೊಡ್ಡದಾಗಿ ನೋಡ್ತೀರೋ, ಎಲ್ಲರೂ சொல்லுங்க, ಎಲ್ಲರೂ ಹೇಳೋಣ, ಸರ್ವಭೌಮನಾದ ಯೆಹೋವನ ಮುಂದೆ, ಸರ್ವಭೌಮನಾದ ಯೆಹೋವನ ಮುಂದೆ ಎಲ್ಲ ಪರ್ವತங்களும் கூட கரைந்து போ. ಎಲ್ಲಾ ಪರ್ವತಗಳು ಕರಗಿ ಹೋಗುತ್ತೆ. ಅಸಹ್ಯ முடியாத ஒரு பிரச்சனையாய் உங்க வியாதி தோணுகிறதா? ಅಲುಗಾಡಿಸಕ್ಕಾಗದೇ ಇರುವಂತ ಸಮಸ್ಯೆಯಾಗಿ ನಿಮ್ಮ ವ್ಯಾಧಿ ಕಾಣಿಸ್ತಾ ಇದೆಯಾ? இருக்கிறதா? ಅದು ತುಂಬಾ ದೊಡ್ಡದಾಗಿದೆಯಾ? உன் தேவன் அதை விட பெரியவராயிருக்கிறார். ನಿನ್ನ ದೇವರು ಅದಕ್ಕಿಂತಲೂ ದೊಡ್ಡವರು. The one who is in you, ನಿನ್ನ ಒಳಗೆ ಇರುವ ಆತನು, is greater than the one who is in this world. ಆತನು ಲೋಕದಲ್ಲಿ ಇರುವ ಆತನಿಗಿಂತಲೂ ಉನ್ನತನು. உலகத்தில் இருக்கிற எல்லா பிரச்சனைகளை விட உன்னுக்குள்ள இருக்கிறவர் பெரியவர். ಲೋಕದಲ್ಲಿರುವಂತ ಎಲ್ಲಾ ಸಮಸ್ಯೆಗಳಿಗಿಂತಲೂ ನಿನ್ನ ಒಳಗೆ ಇರುವ ಆತನು ದೊಡ್ಡವನು. When people came back after spying Canaan, ಆ ಒಂದು ಕಾನಾನನ್ನು ಗೂಢಾಚಾರಿಗಳು ನೋಡಿ ಬಂದ ನಂತರ, amen, all those 10 people cried, ಅಯ್ಯಯ್ಯೋ ನಮ್ಮಿಂದ ಆಗೋದಿಲ್ಲ ಮೋಶೆ. 10 ಗೂಢಾಚಾರಿಗಳು ಅಳ್ತಾರೆ, ಮೋಶೆ ನಮ್ಮಿಂದ ಆಗಲ್ಲ. But what did Joshua and Caleb say? ಆದ್ರೆ ಯೋಶುವನು ಮತ್ತು ಕಾಲೇಬನು ಏನು ಹೇಳಿದ್ರು? ಅವರೆಲ್ಲ ದೊಡ್ಡ ದೊಡ್ಡ ಜನರೇ, ಅವರೆಲ್ಲ ದೊಡ್ಡ ದೊಡ್ಡ ಜನರೇ, ತುಂಬಾ ಬಲಿಷ್ಠರೇ, ತುಂಬಾ ಬಲಿಷ್ಠರೇ. ಆದ್ರೆ ದೇವರು ನಮ್ಮ ಸಂಗಡ ಇರೋದಕ್ಕೆ, ಆದ್ರೆ ದೇವರು ನಮ್ಮ ಸಂಗಡ ಇರೋದ್ರಿಂದ ಅವರನ್ನ ತಿಂದು ಜೀರ್ಣ ಮಾಡಿಕೊಳ್ಳುವಷ್ಟು ಬಲ ದೇವರು ನಮಗೆ ಕೊಟ್ಟ. ಅವರನ್ನ ತಿಂದು ನಾವು ಜೀರ್ಣ ಮಾಡಿಕೊಳ್ಳುವಷ್ಟು ಬಲ ದೇವರು ನಮಗೆ ಕೊಡ್ತಾರೆ. How many of you believe? ಎಷ್ಟು ಜನ ನಂಬುತ್ತೀರಾ? I want to pray for those people who are suffering with severe gastritis. ತುಂಬಾ ಗ್ಯಾಸ್ಟ್ರಿಕ್ ಸಮಸ್ಯೆಯಲ್ಲಿ ಕಷ್ಟಪಡ್ತಿದ್ದೀರಾ, ನಿಮಗಾಗಿ ನಾನು ಪ್ರಾರ್ಥಿಸಲು ಬಯಸ್ತೇನೆ. The power of God is going to heal you today. ದೇವರ ಬಲವು ಇವತ್ತು ನಿಮ್ಮನ್ನು ಸ್ವಸ್ಥಪಡಿಸಲಿದೆ. But you need to believe. ಆದ್ರೆ ನೀವು ನಂಬಬೇಕು. Amen. The word of God which says even if you eat poison nothing will harm you. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ವಿಷವನ್ನು ನೀವು ತಿಂದ್ರೇನು ಕೂಡ ಅದು ನಿಮಗೆ ಏನು ಮಾಡುವುದಿಲ್ಲ. ಅದನ್ನ ನೀವು ವಿಶ್ವಾಸಿಸಬೇಕು, ಅದನ್ನು ನೀವು ನಂಬಬೇಕು. Jesus said, ಯೇಸು ಸ್ವಾಮಿ go into all the world and preach the gospel to every creature. ಲೋಕದ ಕಟ್ಟ ಕಡೆಗೆ ಹೋಗಿ ಎಲ್ಲಾ ಜನರಿಗೆ ನೀವು ವಾಕ್ಯವನ್ನು ಸಾರಿ. If you go to Japan, you won't take ಏನದು ತೈರು ಚಾಪಾಡು ಇದೆ. ನೀವು ಜಪಾನ್ಗೆ ಹೋದ್ರೆ ಅಲ್ಲಿ ಮೊಸರನ್ನ ಕಟ್ಕೊ ಹೋಗೋದು ಬೇಕಿಲ್ಲ. ಮೊಸರನ್ನ ಕರ್ಕೊಂಡು ಹೋಗ್ತೀರಾ ನೀವು? ಮೊಸರನ್ನ ಕಟ್ಕೊ ಹೋಗ್ತೀರಾ? You will eat shishui. ಅಲ್ಲಿ ಶಿಶಿಯು ಅದೆಲ್ಲ ತಿಂತೀರಾ? Hallelujah. 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 You will eat something there. ಅಲ್ಲಿ ಬೇರೆ ಏನೇನೋ ತಿಂತೀವಿ. ಅವಾಗ ಗ್ಯಾಸ್ ಆಗಬಾರ್ದಲ್ವಾ? ಅದಕ್ಕೆ ದೇವರು ಹೇಳಿರೋದು everywhere you go nothing will harm you. ಆವಾಗ ನಮಗೆ ಗ್ಯಾಸ್ಟ್ರಿಕ್ ಆಗಬಾರದು, ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು ಎಲ್ಲಾ ಕಡೆ ಹೋಗು ನಿನಗೇನು ಆಗಲ್ಲ. ಎಷ್ಟನೇ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Because you are built for that. ಯಾಕಂದ್ರೆ ಅದಕ್ಕಾಗಿ ನಿನ್ನನ್ನು ಸೃಷ್ಟಿ ಮಾಡಿದ್ದಾರೆ. ஆண்டவர் உன்னை கடினமாக அற்புதமாக உண்டாக்கி இருக்கிறார். ದೇವರು ನಿನ್ನನ್ನು ಕಠಿಣವಾಗಿ ಸುಂದರವಾಗಿ ಸೃಷ್ಟಿ ಮಾಡಿದ್ದಾರೆ. அற்புதமான ஒரு பாடி உன்னுடையது. ಅದ್ಭುತವಾದ ಶರೀರ
ನಿನ್ನ ಶರೀರ. வியாதியில வாழக்கூடிய பாடி கிடையாது, கிறிஸ்துவுடைய சுகத்தில வாழக்கூடிய பாடி. ವ್ಯಾಧಿಯಲ್ಲಿ ಇರುವಂತ ಶರೀರ ನಿನ್ನದಲ್ಲ, ಆದ್ರೆ ಕ್ರಿಸ್ತನ ಸ್ವಸ್ಥತೆಯಲ್ಲಿ ಇರಬೇಕಾಗಿರುವಂತ ಶರೀರ ನಿನ್ನದು. ಯೇಸು ಸ್ವಾಮಿ ಹೇಳಿದ್ರು, be perfect as your father in heaven is perfect. ನೀನು ಪರಿಪೂರ್ಣನಾಗಿರು. ಹೇಗೆ ಅಂದ್ರೆ ತಂದೆಯಾದ ಪರಲೋಕದಲ್ಲಿ ಇರುವಂತ ನಿನ್ನ ತಂದೆಯು ಪರಿಪೂರ್ಣನಾಗಿರುವ ಹಾಗೆ ನೀನು ಪರಿಪೂರ್ಣನಾಗಿರು. Your father in heaven doesn't have gastritis, brother. ಪರಲೋಕದಲ್ಲಿ ಇರುವಂತ ನಿನ್ನ ತಂದೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇಲ್ಲ. He doesn't have any sickness, brother. ಆತನಿಗೆ ಯಾವ ಶರೀರದಲ್ಲಿ ಅಸ್ವಸ್ಥವೂ ಇಲ್ಲ. He doesn't have a almirah full of medicines, brother. ಆತನು ಒಂದು ಬೀರೋದಲ್ಲಿ ತುಂಬಾ ಪೂರ್ತಿ ಮೆಡಿಸಿನ್ ಗಳನ್ನು ಇಟ್ಕೊಂಡಿಲ್ಲ. He doesn't have a Gelusil bottle next to his bed, brother. ಆತನ ಬೆಡ್ಡಿನ ಪಕ್ಕದಲ್ಲಿ ಒಂದು ಜೆಲೋಸಿಲ್ ಬಾಟಲ್ ನ ಇಟ್ಕೊಂಡಿಲ್ಲ. Then why are you like that? ಆದ್ರೆ ನೀನು ಯಾಕೆ ಆಗಿದ್ದೀಯಾ? Why are you like that? ನೀವು ಯಾಕೆ ಆಗಿದ್ದೀರಾ? If Christ is in you, ಕ್ರಿಸ್ತನು ನಿನ್ನ ಒಳಗಿರುವಾಗ, he is the hope of glory. ಅದೇ ಒಂದು ನಂಬಿಕೆಯ ನಿರೀಕ್ಷೆ. He is the hope of glory. ಆತನೇ ಆ ನಂಬಿಕೆಯ ನಿರೀಕ್ಷೆ. Jesus said, ಯೇಸು ಸ್ವಾಮಿ ಹೇಳಿದರು, I am the resurrection and life. ನಾನೇ ಪುನರುತ್ಥಾನವು ಜೀವವು. John chapter 11 verse 25. ಯೋವನ 11:25. I am the resurrection. ನಾನೇ ಪುನರುತ್ಥಾನವು. Whatever damage Satan has brought into your body, ನಿನ್ನ ಶರೀರದಲ್ಲಿ ಸೈತಾನನು ಏನೇ ಡ್ಯಾಮೇಜ್ ಗಳನ್ನು ತಂದಿದ್ರೇನು ಕೂಡ, Jesus is the resurrection. ಯೇಸು ಸ್ವಾಮಿ ಆ ಪುನರುತ್ಥಾನವು. I believe, ನಾನು ನಂಬುತ್ತೇನೆ, if you receive the word today in faith, ಇವತ್ತು ವಾಕ್ಯವನ್ನು ನಂಬಿಕೆಯಿಂದ ನೀವು ಒಳಗೆ ಸ್ವೀಕರಿಸುವಾಗ, amen, if you receive it in faith, ನೀವು ನಂಬಿಕೆಯಿಂದ ಸ್ವೀಕರಿಸುವಾಗ, miracle will start to happen right now. ಅದ್ಭುತಗಳು ಈಗಲಿಂದಲೇ ಪ್ರಾರಂಭವಾಗುತ್ತೆ. ಈಗಲಿಂದಲೇ, right now. ಈಗಲಿಂದಲೇ. ಎತ್ತನ ಬೇರೆ ವಿಶ್ವಾಸಿಗರೇ, ಎಷ್ಟು ಜನ ನಂಬುತ್ತೀರಾ? amen. ನನ್ನ ತಲೆನೋವು, ನನ್ನ ತಲೆನೋವು. don't say ನನ್ನ ತಲೆನೋವು, it is not your ತಲೆನೋವು, it is Satan's ತಲೆನೋವು. ನನ್ನ ತಲೆನೋವು ಅಂತ ಯಾವತ್ತೂ ಕೂಡ ಹೇಳಬೇಡಿ, ಅದು ನಿಮ್ಮ ತಲೆನೋವಲ್ಲ, ಅದು ಸೈತಾನನ ತಲೆನೋವು. amen. ಎತ್ತನೆ ಬೇರೆಗೆ ನಾನು ಸೊಲ್ಲದೆ ಬರೀದಂಗೆ, ಎಷ್ಟು ಜನಕ್ಕೆ ನಾ ಹೇಳೋದು ಅರ್ಥ we ಆಗ್ತಿದೆ? confess wrongly. ನಾವು ತಪ್ಪಾಗಿ ಅರಿಕೆ ಮಾಡ್ತೇವೆ. ನನ್ನ ಬಲಹೀನತೆ ನನ್ಗೆ ಗೊತ್ತು, ನನ್ನ ಬಲಹೀನತೆ ನನಗೆ ಗೊತ್ತು. ನಿಂದು ಯಾವ್ದು ಬಲಹೀನತೆ? ದೇವರು ನಿನಗೆ ಯಾವ ಬಲಹೀನತೆಯನ್ನು ಕೊಟ್ಟಿಲ್ಲ. ದೇವರು ನಿನಗೆ ಯಾವ ಬಲಹೀನತೆಯನ್ನು ಕೊಟ್ಟಿಲ್ಲ. amen. Satan brought it. ಎಲ್ಲ ಸೈತಾನನು ತಂದಿದ್ದು. amen. Jesus said, ಯೇಸು ಸ್ವಾಮಿ ಹೇಳಿದರು, amen, the ruler of the world is coming to me. ಲೋಕವನ್ನು ಆಳ್ವಿಕೆ ಮಾಡುವವನು ಆತನು ನನ್ನ ಬಳಿ ಬರ್ತಾನೆ. ಅವನಿಗೆ ಸಂಬಂಧಪಟ್ಟದ್ದು ಎದುವೇ ನಡೆದಿಲ್ಲ. ಆತನಿಗೆ ಸಂಬಂಧಪಟ್ಟಿದ್ದು ಏನು ಕೂಡ ನನ್ನ ಬಳಿ ಇಲ್ಲ. இந்த ವ್ಯಾಧಿ ಎಲ್ಲ ಅವನಿಗೆ ಸಂಬಂಧಪಟ್ಟದ್ದು. ಎಲ್ಲರೂ ಹೇಳಿ, ಈ ಒಂದು ವ್ಯಾಧಿ ಎಲ್ಲ ಆತನಿಗೆ ಸಂಬಂಧಪಟ್ಟಿದ್ದು. ಅದು எனக்குள்ளவைக்கு ಅವನಿಗೆ ಅಧಿಕಾರம் ಇಲ್ಲ. ಅದನ್ನು ನನ್ನ ಒಳಗೆ ಇಡುವುದಕ್ಕೆ ಆತನಿಗೆ ಅಧಿಕಾರವಿಲ್ಲ. ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? I am healthy. ನಾನು ಆರೋಗ್ಯವಂತನು. The Bible says, ಸತ್ಯವೇದ ಹೇಳುತ್ತೆ, let the weak say I am strong. ಬಲ ಇಲ್ಲದೆ ಇರುವವನು ನಾನು ಬಲಿಷ್ಠನು ಅಂತ ಹೇಳಲಿ. ಬಲ ಇಲ್ವಾ? ಬಲ ಇಲ್ವಾ? ಹೇಳ್ರಿ, ನಾ ಬಲವುಳ್ಳವನು. ಹೇಳಿ, ನಾ ಬಲಶಾಲಿ, ಬಲವುಳ್ಳವನು, ನಾ ಬಲವುಳ್ಳವನು. ಆಮೆನ್. ಹalleluya. Hallelujah. You have to confess. ಇಲ್ಲ, ನೀವು ಹೇಗೆ ಅರಿಕೆ ಮಾಡಬೇಕಂದ್ರೆ, என்னை பலப்படுத்தும் இயேசு கிறிஸ்துவினால் எல்லாம் செய்ய எனக்கு பலன் உண்டு. ನನ್ನನ್ನು ಬಲಪಡಿಸುವಂತ ಯೇಸು ಕ್ರಿಸ್ತನಿಂದ ಎಲ್ಲವನ್ನು ಮಾಡಲು ನಾ ಶಕ್ತನು. One thing I want to tell you, ಒಂದನ್ನು ನಾ ಹೇಳಲು ಬಯಸುತ್ತೇನೆ. ಒಂದು ಮಾತ್ರೆ ಔಷಧಿ ಅಂತ ನಂಬ್ಕೊಂಡು ಹೋಗ್ರಿ, ಇನ್ನೊಂದು ದೇವರನ್ನ ನಂಬ್ಕೊಂಡು ಹೋಗ್ರಿ. ಒಂದು ನನಗೆ ಮಾತ್ರೆನೇ ಮುಖ್ಯ ಅಂತ ಮಾತ್ರೆನ ನಂಬ್ಕೊಂಡು ಹೋಗಬೇಕು, ಅಥವಾ ಯೇಸುವೇ ನನಗೆ ಮುಖ್ಯ, ಆತನ ಸ್ವಸ್ಥತೆ ನನಗೆ ಬೇಕು ಅಂತ ಆತನನ್ನು ನಂಬ್ಕೊಂಡು ಹೋಗಬೇಕು. If you believe God and his healing power, believe it completely. ಯೇಸುವನ್ನು ನಂಬಿ ಆತನು ಸ್ವಸ್ಥಪಡಿಸ್ತಾರೆ ಅಂತ ನಂಬಿದ್ರೆ ಪೂರ್ತಿಯಾಗಿ ನಂಬಬೇಕು. அவர் உனக்கு உதவி செய்யாதிருக்கிறதுக்கு குறுகி போன கரமுடையவர் அல்ல. ಆತನು ನಿನಗೆ ಸಹಾಯ ಮಾಡದೆ ಇರುವುದಕ್ಕೆ ಆತನ ಕರವು ಮೋಟುಗೈ ಅಲ್ಲ.